ಜೈ ಭೀಮ್, ಜೈ ಜೈ ಭೀಮ್. ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮಾಡಿರೋದು 5 ಗ್ಯಾರಂಟಿಗಳು ಮಾಡಿದಾರಲ್ಲ, ಅದರಲ್ಲಿ ತುಂಬ ತಲೆನೋವಾಗ್ಬಿಟ್ಟಿದೆ. ಯಾಕಂದರೆ ಬಡ ಜನರಿಗೆ ಬರೋ ದುಡ್ಡುಗಳೆಲ್ಲ ಸ್ವಾಹ ಮಾಡ್ಕೊಂಡ್ಬಿಟ್ಟವರು ನಮ್ಮ ಸಿದ್ದರಾಮಯ್ಯವರು, SC STಗಳದ್ದು. ಕಾರಣ ಏನಂದರೆ, ಈಗ ನಿಗಮದಲ್ಲಿ SC STಗಳಿಗೆ ಸಿಕ್ಕೋ ಸೌಲಭ್ಯಗಳು ಸರಿಸಮಾನವಾಗಿ ಸಿಗ್ತಾ ಇಲ್ಲ. ಯಾಕಂದರೆ ಒಬ್ಬೊಬ್ಬ SC STಗಳಿಗೆ ಸ್ಕೂಲ್ ಫೀಸ್ ಕೊಡಬೇಕಾಗಿದ್ರೆ ಅವನಿಗೂ ಅಲ್ಲಿ BBMPನಲ್ಲೇ ಆಗಿರಲಿ ಮತ್ತು ಬೇರೆ ಕಡೆ ಎಲ್ಲಾದರೂ ಕೇಳಿದ್ರು ಕೂಡ ಸೌಲಭ್ಯಕ್ಕೆ ಸಿಗ್ತಾ ಇಲ್ಲ. ಕೇಳಿದರೆ ನಮಗೆ DPR ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. DPR ಸಿಸ್ಟಮ್ ಅಂದರೆ ವಿಧಾನಸೌಧದಲ್ಲಿ ಅಂತ ಇರೋದಂಥದ್ದು. ಅದನ್ನು ಅಲ್ಲಿ ಒತ್ತಿದ್ರೆ ಇಲ್ಲ ಆನ್ ಆಗುತ್ತೆ ಅಂತಾರೆ. ಇದು ಏನು ಮಾಡೋರು ಏನೋ ಪರಮಾತ್ಮರಿಗೆ ಗೊತ್ತಿದು DPR ಸಿಸ್ಟಮ್ ಅಂತ. ಕಾರಣ ಏನಂದರೆ, ಮುಂಚೆ ಆರಾಮಾಗಿ ಯಾರು ಬಡ ಮಕ್ಕಳು SC STಗಳಾಗಲಿ, ಪ್ಯಾನಲ್ಸ್ ಕ್ಯಾನ್ಸರ್ಗಳು, OBC ಆಗಲಿ ಅವ್ರವ್ರ ದುಡ್ಡುಗಳನ್ನು ಕಚೇರಿಗೆ ಹಾಕಿದರೆ ಅವ್ರವ್ರ ದುಡ್ಡನ್ನು ಆರಾಮಾಗಿ 1 ವರ್ಷದಲ್ಲಿ ಸ್ಕೂಲ್ ಫೀಸ್ ಮಕ್ಕಳಿಗೆ ಬರ್ತಾಯಿತ್ತು. ಇದು ಇಲ್ಲವೇ ಇಲ್ಲ. ಈಗ ದರಿದ್ರ ಸುಟ್ಕೊಂಡ್ಬಿಟ್ಟಿದೆ. ಸರ್ಕಾರ ಮಾಡಿರೋ ಕೆಲಸಗಳು ನಮಗೆ ದರಿದ್ರ ಇಟ್ಕೊಂಡ್ಬಿಟ್ಟಿದೆ. ಯಾಕೆ ಈ ಥರ ಸರ್ಕಾರಗಳು ಮಾಡ್ತಾ ಇದೋ ಗೊತ್ತಿಲ್ಲ. ನಮಗೆ ಬೇಕಾ ಈ 5 ನಿಗಮಗಳು? ನಮಗೆ ಬೇಕಾ? ಯಾರಿಗೂ ಬೇಕು ಇವು? ಒಬ್ಬ ಮಗ ಓದಬೇಕಾಗಿದ್ದರೆ ಒಬ್ಬ ಮಕ್ಕಳಿಗೆ 2 ಲಕ್ಷ 3 ಲಕ್ಷ ರೂಪಾಯಿ ಬೇಕು. ಎಲ್ಲಿಂದ ತರಬೇಕು? ಈ ನಿಗಮದಿಂದ ಇರೋ ದುಡ್ಡುಗಳನ್ನ ನೀವು ತೊಗೊಂಡೋಗಿ ಇಟ್ಕೊಂಡ್ರೆ ನಮ್ಗೆ ಎಲ್ಲಿಂದ ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ? ಇವರು ಪಾತ್ರೆಗಳು ತೊಳ್ಕೊಂಡು ಅವರು ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿಕೊಂಡು ಮನೆ ಕೆಲಸಗಳು ಮಾಡಿಕೊಂಡು ಬರ್ತಾರಲ್ಲ, ಒಬ್ಬೊಬ್ಬ ಹೆಂಗಸರು ಮಕ್ಕಳು ಓದಿಸೋಕ್ಕೆ ಅವರು ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಓದಿಸ್ತಾ ಇರ್ತಾರೆ. ಇದಾದರೂ ನಂಬ್ಕೊಂಡು ಸ್ಕೂಲ್ ಮಕ್ಕಳಿಗೆ ಫೀಸ್ಗಳಿಗಾದರೂ ಗೌರ್ಮೆಂಟಿನ ನಂಬ್ಕೊಂಡು ಹಾಕಿರೋದನ್ನು ಇದು ಇಲ್ದಂಗೆ ಮಾಡಿಬಿಟ್ಟಾರೆ ಸರ್ಕಾರದವರು. ಇದು ನಿಜವಾಗ್ಲೂ ಹೇಳ್ತೀನಿ, ಸರ್ಕಾರಕ್ಕೆ ಒಳ್ಳೇದಾಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಗಮ ತೆಗೆದಾಕ್ಬಿಟ್ಟು ನಮ್ಮ ಸ್ವತ್ತುಗಳು ನಮಗೆ ಕೊಡೋ ಥರ ಮಾಡಿ. ನಿಗಮದಲ್ಲಿ ನಮಗೆ ಬೇಕಾಗಿರೋದು ನೋಡಿ, BBMPಯಲ್ಲಿ ಸ್ಕೂಲ್ ಮಕ್ಕಳು ಫೀಸ್ ಕೊಡ್ರಿ, ಮ್ಯಾನೇಜರ್, ಸ್ಕ್ಯಾವೆಂಜರ್, ಸಫಾಯಿ ಕರ್ಮಚಾರಿ ಅಂದರೆ ಯಾವುದು ಇಲ್ಲ ಅಂತ 2-3 ವರ್ಷಗಳಿಂದ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ. ಇದ ಬೇಕಾಗಿರೋದು? ಸ್ವಾಮಿಗಳೇ, ಮುಖ್ಯಮಂತ್ರಿಗಳೇ, ನಾನು ಹೇಳ್ತಾ ಇದ್ದೀನಿ, ಇದನ್ನು ನೀವು ಒಬ್ಬ ಬಡ ಮಕ್ಕಳಿಗೆ ಹೆಂಗೆ ಇರ್ತಾರೆ ಏನಂತ ನೀವು ಬಂದು ನೋಡ್ರಿ, ಗೊತ್ತಾಗುತ್ತೆ. ಆಯಾ ಜನಗಳು ಹೆಂಗೆ ಬದುಕ್ತಾ ಇದ್ದಾರಂತ. ದರಿದ್ರ ಇಟ್ಕೊಂಡ್ಬಿಟ್ಟಿದೆ, 3 ವರ್ಷದಿಂದ ದರಿದ್ರ ಇಟ್ಕೊಂಡ್ಬಿಟ್ಟಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಸರಿಯಲ್ಲ. ನಾವು ಹೇಳ್ತಾ ಇರೋದು NGOಗಳು ಕೂಡ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅವ್ರವ್ರ ಕೆಲಸ ಮಾಡ್ಕೊತಾ ಇದ್ದಾರೆ ತನಕ NGOಗಳು ಎಲ್ಲ ಒಂದು ಕಡೆಗಿದ್ದು 400 ಕೋಟಿ ರೂಪಾಯಿ ಹೆಂಗೋಯ್ತು, ಏನಾಯಿತು ಇದು ಅಂತ ಯಾರಾದರೂ ಒಬ್ಬರು ಇದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀರಾ? ಯಾರು ಇದನ್ನ ಆ್ಯಕ್ಷನ್ ತೊಗೊಂಡಿಲ್ಲ. ಸ್ವಾರ್ಥಕ್ಕೋಸ್ಕರ ಅವ್ರವ್ರ ಸ್ವಾರ್ಥ ಮಾಡ್ಕೊತಾ ಇದ್ದಾರೆ. ಬಡ ಮಕ್ಕಳಿಗೆ ನಮ್ಮ ಸ್ವತ್ತುಗಳು ನಾವು ತೊಗೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕವಾಗಿ ನಾನು ಈ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್.